ಹಾಯ್ ಫ್ರೆಂಡ್ಸ್. ಸೊ ನಾನು ನಿಮ್ಮ ಎ ಮುಜಾವರ್ ಸರ್, ಫೌಂಡರ್ ಆ್ಯಂಡ್ ಡೈರೆಕ್ಟರ್ ಆಫ್ ವಿಕಾಸ್ ಕರಿಯರ್ ಅಕಾಡೆಮಿ. ಇವತ್ತಿನ ತರಗತಿಯಲ್ಲಿ ಟೆನ್ಸಸ್ಸನ್ನು ನಾನು ಕಲಿಸ್ತಾ ಇದ್ದೀನಿ. ಸೊ ನಿಮ್ಗೆ ಗೊತ್ತಿರೋ ಹಾಗೆ 4 ಪ್ರೆಸೆಂಟ್ ಟೆನ್ಸಲ್ಲಿ, 4 ಪಾಸ್ಟ್ ಟೆನ್ಸಲ್ಲಿ, 4 ಫ್ಯೂಚರಲ್ಲಿ. ಅಂದರೆ ಪ್ರೆಸೆಂಟ್ ಟೆನ್ಸ್ 4, ಪಾಸ್ಟ್ ಟೆನ್ಸ್ 4, ಫ್ಯೂಚರ್ ಟೆನ್ಸ್ 4, ಹೀಗೆ 12 ಕಾಲಗಳು ಬರುತ್ತೆ. ಈಗ ನಮಗೆ ತೊಂದರೆ ಆಗ್ತಾ ಇರೋದು ಇಂಗ್ಲೀಷ್ ಅಲ್ಲ, ಅಥವಾ ನಮಗೆ ತೊಂದರೆ ಕೊಡ್ತಾ ಇರೋದು ಇಂಗ್ಲೀಷ್ ಅಲ್ಲ. ಇಂಗ್ಲೀಷಲ್ಲಿ ಬರುವಂಥ ಈ 12 ಕಾಲಗಳು ನಮಗೆ ತೊಂದರೆ ಕೊಡ್ತಾ ಇದ್ದಾವೆ. ಈ 12 ಕಾಲಗಳಲ್ಲಿ 22 ಸಹಾಯಕ ಕ್ರಿಯಾಪದಗಳು ಇನ್ನೂ ತೊಂದರೆ ಕೊಡ್ತಾ ಇದ್ದಾವೆ. ಸೊ 22 ಸಹಾಯಕ ಕ್ರಿಯಾಪದಗಳು ಯಾವುವು? ಡೂ, ಡಸ್, ಆಮ್, ಆರ್, ಈಸ್, ಹ್ಯಾವ್, ಹ್ಯಾಸ್, ಹ್ಯಾವ್ ಬೀನ್, ಹ್ಯಾಸ್ ಬೀನ್, ಡಿಡ್, ವಾಸ್, ವೇರ್, ಹ್ಯಾಡ್ ಬೀನ್, ವಿಲ್, ಶಾಲ್, ವಿಲ್ ಬಿ, ಶಾಲ್ ಬಿ, ವಿಲ್ ಹ್ಯಾವ್, ಶಾಲ್ ಹ್ಯಾವ್ ಬೀನ್. ಈ 22 ಸಹಾಯಕ ಕ್ರಿಯಾಪದಗಳು ನಮಗೆ ಕಷ್ಟ ಕೊಡ್ತಾ ಇದ್ದಾವೆ. ಸೊ ಇಲ್ಲಿ ಅದನ್ನು ನಾನು ಏನು ಮಾಡ್ತಾ ಇದ್ದೀನಿ ಹೇಳಿ, ಈ ಸಹಾಯಕ ಕ್ರಿಯಾಪದವನ್ನು ಮುಖ್ಯ ಕ್ರಿಯಾಪದ ಹೇಗೆ ಬಳಸಬೇಕು ಅನ್ನೋದನ್ನು ಕಲಿಸ್ಕೊಡ್ತಾ ಇದ್ದೀನಿ. ಇದನ್ನು ಕರೆಕ್ಟಾಗಿ ನೀವು ತಿಳ್ಕೊಂಡು ಇದನ್ನು ರಿಪೀಟ್ ಮಾಡ್ತಾ ಹೋದರೆ ಖಂಡಿತವಾಗಿ ನಿಮ್ಮ ಇಂಗ್ಲೀಷ್ ಬರೆಯೋಕ್ಕೆ ಮತ್ತು ಇಂಗ್ಲೀಷ್ ಮಾತಾಡೋಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬೋದು. ಸೊ ಇಲ್ಲಿ ಫಸ್ಟಿಗೆ ನಾನು ಪ್ರೆಸೆಂಟ್ ಟೆನ್ಸ್ ಕಲಿಸ್ತಾ ಇದ್ದೀನಿ. ಸೊ ಪ್ರೆಸೆಂಟ್ ಟೆನ್ಸ್ ಅಂದರೆ ವರ್ತಮಾನ ಕಾಲ, ಈಗ. ಸೊ ಪ್ರೆಸೆಂಟ್ ಅಂದರೆ ಈಗ, ಪಾಸ್ಟ್ ಅಂದರೆ ಆಗ, ಫ್ಯೂಚರ್ ಅಂದರೆ ಆಮೇಲೆ. ದಯವಿಟ್ಟು ಇಷ್ಟು ನೆನ್ಪಿಟ್ಕೊಂಬಿಡಿ, ಈಗ, ಆಗ, ಆಮೇಲೆ. ಸೊ ಈ ಪ್ರೆಸೆಂಟ್ ಟೆನ್ಸಲ್ಲಿ 4 ಇದ್ದಾವೆ. ಒಂದು ಪ್ರೆಸೆಂಟ್ ಇಂಡೆಫಿನೆಟ್, ಎರಡನೇದು ಪ್ರೆಸೆಂಟ್ ಕಂಟಿನ್ಯೂಸ್, ಥರ್ಡ್ ಪ್ರೆಸೆಂಟ್ ಪರ್ಫೆಕ್ಟ್, ಫೋರ್ತ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಹೇಳ್ತೀವಿ. ಈಗ ಪ್ರೆಸೆಂಟ್ ಇಂಡೆಫಿನೆಟ್ ಅಂದರೆ ಏನು? ಇಂಡೆಫಿನೆಟ್ ಅಂದರೆ ಇನ್ನೂ ಕೆಲಸ ಆಗಬೇಕು, ಆಗಿಲ್ಲ. ಅನಿರ್ದಿಷ್ಟ ವರ್ತಮಾನ ಕಾಲ, ನಡಿಬೇಕು, ನಡೆದಿಲ್ಲ, ಆಗ್ಬೋದು, ಆಗದೇನೆ ಇರ್ಬೋದು. ಸೊ ಅನಿರ್ದಿಷ್ಟವಾಗಿರುತ್ತೆ. ಓಕೆ, ಇಲ್ಲಿ ನೋಡಿ ಸಬ್ಜೆಕ್ಟ್ ಯಾವಾಗಲೂ ಸಬ್ಜೆಕ್ಟಿಂದ ಸ್ಟಾರ್ಟ್ ಮಾಡಬೇಕು. ನೆಕ್ಸ್ಟ್ ವರ್ಬ್ 1 ಬರಬೇಕು, ವರ್ಬ್ 2 ಬರಲ್ಲ, ವರ್ಬ್ 3 ಬರಲ್ಲ. ಎಸ್ ಆರ್ ಇ ಎಸ್ ಯಾರಿಗೆ ಅಂದರೆ ಥರ್ಡ್ ಪರ್ಸನ್ ಸಿಂಗುಲರ್, ಹಿ ಶೀಟ್ಗೆ ಎಸ್ ಅಥವಾ ಇ ಎಸ್ ಪ್ರತ್ಯಯ ಬರಲೇಬೇಕು, ದಯವಿಟ್ಟು ನೆನ್ಪಿಟ್ಟುಕೊಳ್ಳಿ. ಸೊ ಅದೇ ರೀತಿಯಾಗಿ ಇದು ಪ್ರೆಸೆಂಟ್ ಕಂಟಿನ್ಯೂಸ್ ಅಂತಿದೆ ಇಲ್ಲಿ. ಪ್ರೆಸೆಂಟ್ ಅಂದರೆ ಈಗ, ಕಂಟಿನ್ಯೂಸ್ ಅಂದರೆ ನಡೀತಾ ಇದೆ. ಈಗ ಏನು ನಡೀತಾ ಇದೆ ಅದು ಪ್ರೆಸೆಂಟ್ ಕಂಟಿನ್ಯೂಸಲ್ಲಿ. ಸೊ ಅದೇ ರೀತಿಯಾಗಿ ಇಲ್ಲಿ ನೋಡಿ ಸಬ್ಜೆಕ್ಟ್ ಜೊತೆಗೆ ಆಮ್, ಆರ್, ಈಸ್, ಹೆಲ್ಪಿಂಗ್ ವರ್ಬ್ ಬರುತ್ತೆ. ಹೆಲ್ಪಿಂಗ್ ವರ್ಬ್ ಜೊತೆಗೆ ಮೇನ್ ವರ್ಬು ವರ್ಬೋನಿಂಗ್ ಬರಬೇಕು. ದಯವಿಟ್ಟು ಇದನ್ನು ನೆನ್ಪಿಟ್ಕೊಳ್ಳಿ. ನಾನು ಇಲ್ಲಿ ಸೆಂಟೆನ್ಸಸ್ ಮಾಡ್ತಾ ಇದ್ದೀನಿ. ಇವೆರಡು ಮುಗಿದ ತಕ್ಷಣ ನಾನು ನಿಮಗೆ ಪ್ರೆಸೆಂಟ್ ಪರ್ಫೆಕ್ಟ್ ಮತ್ತು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸನ್ನು ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿ ಅಫ್ಕೋರ್ಸ್ ಯುವರ್ ಪ್ರಾಬ್ಲಮ್ ಈಸ್ ಸೆಂಟೆನ್ಸಸ್ ಅಂದರೆ ಇಂಡೆಫಿನೆಟ್ ಅಂದರೆ ಏನು, ಕಂಟಿನ್ಯೂಸ್ ಅಂದರೆ ಏನು, ಯಾವ ಹೆಲ್ಪಿಂಗ್ ವರ್ಬ್ ಬರಬೇಕು, ಯಾವ ಮೇನ್ ವರ್ಬ್ ಬರಬೇಕು, ಈ ರೀತಿ ನಿಮಗೆ ಸಮಸ್ಯೆಗಳಿದೆ. ಖಂಡಿತವಾಗಿಯೂ ನಥಿಂಗ್ ಟು ವರಿ. ಸೊ ಇಲ್ಲಿ ನಾವು ವಾಕ್ಯ ಮಾಡೋಣ. ಐ ಫಸ್ಟ್, ಯಾವಾಗಲೂ ಐ ಅಂದರೆ ಫಸ್ಟ್ ಪರ್ಸನ್ ಐ ಆ್ಯಂಡ್ ವಿ ಅಂತಾಗುತ್ತೆ, ಸೆಕೆಂಡ್ ಪರ್ಸನ್ ಯು ಅಂತಾಗುತ್ತೆ, ಥರ್ಡ್ ಪರ್ಸನ್ ಹಿ, ಶಿ, ಇಟ್, ಪ್ಲೂರಲ್ ದೇ ಅಂತಾಗುತ್ತೆ. ಈಗ ಆ ಇದೆ, ನಾನು ಈಗ ಹಾಡುತ್ತೇನೆ, ಇನ್ನೂ ಹಾಡಬೇಕು, ಹಾಡಿಲ್ಲ. ಹಾಡುತ್ತೇನೆ ಅಂದರೆ ಪ್ರೆಸೆಂಟ್ ಇಂಡೆಫಿನಿಟ್. ಐ ಸಿಂಗ್ ಅ ಸಾಂಗ್. ಸೊ ಐ ಆದಮೇಲೆ ಏನು ಬರಬೇಕು ಹೇಳಿ? ವಿ ಬರಬೇಕು. ನಾವು ಈಗ ಹಾಡುತ್ತೇವೆ, ಈಗ ಹಾಡುತ್ತೇವೆ. ಸೊ ವಿ ಸಿಂಗ್ ಎ ಸಾಂಗ್, ವಿ ಸಿಂಗ್ ಎ ಸಾಂಗ್. ಸೆಕೆಂಡ್, ಇದು ಫಸ್ಟ್ ಪರ್ಸನ್ ಮುಗೀತು. ಹೂ ಇಸ್ ಸೆಕೆಂಡ್ ಪರ್ಸನ್? ಯು. ನೀವು ಈಗ ಹಾಡುತ್ತೀರಿ, ಯು ಸಿಂಗ್ ಎ ಸಾಂಗ್. ಹಾಡುತ್ತೀರಿ ಅಂತಾಗತ್ತೆ, ಯು ಸಿಂಗ್ ಎ ಸಾಂಗ್. ಓಕೆ, ಸೊ ಇಲ್ಲಿ ಪ್ರೆಸೆಂಟ್ ಕಂಟಿನ್ಯೂಸಲ್ಲಿ ಪ್ರೆಸೆಂಟ್ ಕಂಟಿನ್ಯೂಸ್, ಪ್ರೆಸೆಂಟ್ ಅಂದರೆ ಈಗ, ಕಂಟಿನ್ಯೂಸ್ ಅಂದರೆ ನಡೀತಾ ಇದೆ. ಸೊ ಆಯ್ ಬಂದಾಗ ಆ್ಯಮ್ ಬರಬೇಕು, ದಯವಿಟ್ಟು ನೆನ್ಪಿಟ್ಕೊಳ್ಳಿ. ಆಯ್ ಬಂದಾಗ ಆ್ಯಮ್ ಬರಬೇಕು, ಈಗ ಇದ್ದೇನೆ. ಓಕೆ, ಸೊ ಆರ್ ಬಂದಾಗ ಅಂದರೆ ಪ್ಲೂರಲ್ ಬಂದಾಗ, ವಿ ಯು ದೇ ಬಂದಾಗ ಆರ್ ಬರಬೇಕು. ಸೊ ಆರ್ ಅಂದರೆ ಈಗ ಇದ್ದೇವೆ. ಹಿ ಶೀಟ್ ಬಂದಾಗ ಈಸ್ ಬರಬೇಕು ಅನ್ನೋದು ನೆನ್ಪಿಟ್ಕೊಳ್ಳಿ ದಯವಿಟ್ಟು. ಹಿ ಶೀಟ್ ಆ್ಯಂಡ್ ಹಿ ಶೀಟ್ ಬಂದಾಗ ಹಿ ಶೀಟ್ ಬಂದಾಗ ಈಸ್ ಬರಬೇಕು. ಈಸ್ ಅಂದರೆ ಈಗ ಇದ್ದಾನೆ, ಇದ್ದಾಳೆ, ಇರುತ್ತದೆ. ಸೊ ಇದ್ದಾನೆ, ಇದ್ದಾಳೆ, ಇರುತ್ತದೆ. ಈಗ ಇದು ನಡೀತಾ ಇದೆ. ಈಗ ನಾನು ಹಾಡನ್ನು ಹಾಡ್ತಾ ಇದ್ದೀನಿ ಅಂತ ಹೇಳಬೇಕಾದ್ರೆ, ನಾನು ಈಗ ಹಾಡನ್ನು ಹಾಡುತ್ತಿದ್ದೇನೆ ಅನ್ಬೇಕಾದ್ರೆ ಐ ಆಮ್ ಸಿಂಗಿಂಗ್ ಎ ಸಾಂಗ್ ಅಂತಾಗುತ್ತೆ. ನಾವು ಈಗ ಹಾಡನ್ನು ಹಾಡುತ್ತಿದ್ದೇವೆ ಅಂತ ಹೇಳ್ಬೇಕಾದ್ರೆ ವಿ ಆರ್ ಸಿಂಗಿಂಗ್ ಎ ಸಾಂಗ್. ನೀವೀಗ ಹಾಡನ್ನು ಹಾಡುತ್ತಿದ್ದೀರಿ, ಯು ಆರ್ ಸಿಂಗಿಂಗ್ ಎ ಸಾಂಗ್. ಅವರು ಈಗ ಹಾಡನ್ನು ಹಾಡುತ್ತಿದ್ದಾರೆ, ದೇ ಆರ್ ಸಿಂಗಿಂಗ್ ಎ ಸಾಂಗ್. ಅಂದರೆ ಆಯ್ ಬಂದಾಗ ಆ್ಯಮ್ ಬರಬೇಕು, ಪ್ಲೂರಲ್ ಬಂದಾಗ ಆರ್ ಬರಬೇಕು, ಹಿ ಶೀಟ್ ಬಂದಾಗ ಈಸ್ ಬರಬೇಕು.
ಇದು ವರ್ತಮಾನ ಕಾಲದ ಸಹಾಯಕ ಕ್ರಿಯಾಪದಗಳು. ದೀಸ್ ಆರ್ ದಿ ಹೆಲ್ಪಿಂಗ್ ವರ್ಬ್ಸ್ ಆ್ಯಂಡ್ ದಿಸ್ ಈಸ್ ಅ ಮೇನ್ ವರ್ಬ್. ಈಗ ಸಮಸ್ಯೆ ಆಗ್ತಾ ಇರೋದು ಈ ಹೆಲ್ಪಿಂಗ್ ವರ್ಬನ್ನು ಮೇನ್ ವರ್ಬ್ ಜೊತೆಗೆ ಹೇಗೆ ಬಳಸಬೇಕು ಅನ್ನೋದು ಕಷ್ಟ ಆಗ್ತಾ ಇದೆ. ಸೊ ಹೀ ಶೀಟ್, ಅವನು ಈಗ ಹಾಡನ್ನು ಹಾಡುತ್ತಿದ್ದಾನೆ, ಹೀ ಈಸ್ ಸಿಂಗಿಂಗ್ ಅ ಸಾಂಗ್. ಅವಳು ಈಗ ಹಾಡನ್ನು ಹಾಡುತ್ತಿದ್ದಾಳೆ, ಶಿ ಈಸ್ ಸಿಂಗಿಂಗ್ ಅ ಸಾಂಗ್. ಅದು ಈಗ ಹಾಡುತ್ತಾ ಇದೆ, ಇಟ್ ಈಸ್ ಸಿಂಗಿಂಗ್ ಅ ಸಾಂಗ್. ರಾಜು ಈಗ ಹಾಡನ್ನು ಹಾಡುತ್ತಿದ್ದಾನೆ, ರಾಜು ಈಸ್ ಸಿಂಗಿಂಗ್ ಎ ಸಾಂಗ್. ರಾಧಾ ಈಗ ಹಾಡನ್ನು ಹಾಡುತ್ತಿದ್ದಾಳೆ, ರಾಧಾ ಈಸ್ ಸಿಂಗಿಂಗ್ ಎ ಸಾಂಗ್. ರಾಜು ಆ್ಯಂಡ್ ರಾಧಾ ಹಾಡುತ್ತಿದ್ದಾರೆ, ರಾಜು ಆ್ಯಂಡ್ ರಾಧಾ ಆರ್ ಸಿಂಗಿಂಗ್ ಎ ಸಾಂಗ್. ಇಬ್ಬರಿದ್ದಾಗ ಆರ್ ಬರಬೇಕು, ದಯವಿಟ್ಟು ನೆನ್ಪಿಟ್ಟುಕೊಳ್ಳಿ. ಈಗ ನಾನು ಹೇಗೆ ಹೇಳ್ತಾ ಇದ್ದೀನಿ ಇದನ್ನು ಬರ್ಕೊಂಡು ನೀವು ಬೇರೆ ವರ್ಬನ್ನು ಯೂಸ್ ಮಾಡಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಗೋ ಅಂತಿದೆ ಅಥವಾ ಸಿಂಗ್ ಇದೆ, ಈ ಸಿಂಗ್ ಬರೆದು ಬೇರೆ ವರ್ಬ್ ತೊಗೊಳ್ಳಿ. ಕಮ್ ಅಂತ ಹಾಕ್ಕೊಳ್ಳಿ, ಪ್ಲೇ ಯೂಸ್ ಮಾಡಿ, ರೈಟ್ ಹಾಕಿ, ಡ್ರಿಂಕ್ ಹಾಕಿ. ನಾನು ಈಗ ಟೀ ಕುಡಿಯುತ್ತೇನೆ, ಐ ಡ್ರಿಂಕ್ ಟೀ. ನಾವು ಈಗ ಟೀ ಕುಡಿಯುತ್ತೇವೆ, ವಿ ಡ್ರಿಂಕ್ ಟೀ. ನೀವು ಈಗ ಟೀ ಕುಡಿಯುತ್ತೀರಿ, ಯು ಡ್ರಿಂಕ್ ಟೀ. ಓಕೆ. ಅವನು ಈಗ ಟೀ ಕುಡಿಯುತ್ತಾನೆ, ಪ್ರೆಸೆಂಟ್ ಇಂಡೆಫಿನಿಟ್ಲಿ ಅವನು ಈಗ ಟೀ ಕುಡಿಯುತ್ತಾನೆ, ಹೀ ಡ್ರಿಂಕ್ಸ್ ಟೀ. ಅವನು ಈಗ ಚಹಾ ಕುಡಿಯುತ್ತಾನೆ, ಅವಳು ಈಗ ಚಹಾ ಕುಡಿಯುತ್ತಾಳೆ, ಅವಳು ಈಗ ಚಹಾ ಕುಡಿಯುತ್ತಾಳೆ, ಶಿ ಡ್ರಿಂಕ್ಸ್ ಟೀ. ಶಿ ಡ್ರಿಂಕ್ಸ್ ಟೀ. ಅದು ಈಗ ಚಹಾ ಕುಡಿಯುತ್ತದೆ, ಅದು ಈಗ ಚಹಾ ಕುಡಿಯುತ್ತದೆ, ಅದು ಈಗ ಚಹಾ ಕುಡಿಯುತ್ತದೆ. ಇಟ್ ಡ್ರಿಂಕ್ಸ್ ಟೀ. ಇಟ್ ಡ್ರಿಂಕ್ಸ್ ಟೀ. ಅವರು ಈಗ ಚಹಾ ಕುಡಿಯುತ್ತಾರೆ, ಕುಡಿಯುತ್ತಾರೆ. ದೇ ಡ್ರಿಂಕ್ ಟೀ ಅಂತ ಆಗುತ್ತೆ, ಡ್ರಿಂಕ್ಸ್ ಆಗಲ್ಲ, ದೇ ಡ್ರಿಂಕ್ ಆಗುತ್ತೆ. ಸೊ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ. ನೋಡಿ, ಹೀ ಶೀಟ್ ಬಂದಾಗ ಎಸ್ ಅಥವಾ ಇ ಎಸ್ ಪ್ರತ್ಯಯ ಬರಲೇಬೇಕು. ಬರಲಿಲ್ಲ ಅಂದರೆ ನಮಗೆ ಇಂಗ್ಲೀಷ್ ಬರಲ್ಲ ಅಂತ ಆಗುತ್ತೆ. ಹೀ ಶೀಟ್ ಬಂದಾಗ ಪ್ರೆಸೆಂಟ್ ಇಂಡೆಫಿನಿಟಲ್ಲಿ ಎಸ್ ಆರ್ ಇ ಎಸ್, ಗೋ ಇದ್ದಿದ್ದು ಗೋಸ್ ಆಗುತ್ತೆ. ಹೀ ಗೋಸ್ ಟು ಕಾಲೇಜ್, ಶಿ ಗೋಸ್ ಟು ಕಾಲೇಜ್, ರಾಜು ಗೋಸ್ ಟು ಕಾಲೇಜ್. ಕಮ್ ಇದ್ದಿದ್ದು ಕಮ್ಸ್ ಆಗುತ್ತೆ. ಐ ಮೀನ್ ರೈಟ್ ಇದ್ದಿದ್ದು ರೈಟ್ಸ್ ಆಗುತ್ತೆ. ಓಕೆ. ರನ್ ಇದ್ದಿದ್ದು ರನ್ಸ್ ಆಗುತ್ತೆ. ಹೀ ರನ್ಸ್, ಶಿ ರನ್ಸ್, ಇಟ್ ರನ್ಸ್, ರಾಜು ರನ್ಸ್. ಓಕೆ. ರಾಣಿ ರನ್ಸ್. ಸೊ ಈ ರೀತಿಯಾಗಿ ನಾವು ಎಸ್ ಅಥವಾ ಇ ಎಸ್ ಪ್ರತ್ಯಯವನ್ನು ಪ್ರೆಸೆಂಟ್ ಇಂಡೆಫಿನಿಟಲಿ ಥರ್ಡ್ ಪರ್ಸನ್ಗೆ ಬಳಸಬೇಕು. ದಯವಿಟ್ಟು ಇದನ್ನು ನೆನ್ಪಿಟ್ಕೊಳ್ಳಿ. ಎಕ್ಸಾಂಪಲ್ಸ್ ಬರಿತಾ ಹೋಗಿ. ಈಗ ಪ್ರೆಸೆಂಟ್ ಕಂಟಿನ್ಯೂಸಲ್ಲಿ ಏನಾಗ್ತಾ ಇದೆ ಹೇಳಿ. ಅವನು ಈಗ ಹಾಡುತ್ತಿದ್ದಾನೆ, ಅವನು ಈಗ ಹಾಡುತ್ತಿದ್ದಾನೆ. ಹೀ ಈಸ್ ಸಿಂಗಿಂಗ್ ಎ ಸಾಂಗ್ ಅಂತಾಗುತ್ತೆ. ಹೀ ಈಸ್ ಸಿಂಗಿಂಗ್ ಎ ಸಾಂಗ್. ಅವಳು ಈಗ ಹಾಡುತ್ತಿದ್ದಾಳೆ, ಶಿ ಈಸ್ ಸಿಂಗಿಂಗ್ ಎ ಸಾಂಗ್. ಅದು ಈಗ ಹಾಡುತ್ತಾ ಇದೆ, ಇಟ್ ಈಸ್ ಸಿಂಗಿಂಗ್ ಎ ಸಾಂಗ್. ಓಕೆ. ರಾಜು ಈಗ ಹಾಡುತ್ತಿದ್ದಾನೆ, ರಾಜು ಈಸ್ ಸಿಂಗಿಂಗ್ ಎ ಸಾಂಗ್. ರಾಧಾ ಈಗ ಹಾಡುತ್ತಿದ್ದಾಳೆ, ರಾಧಾ ಈಸ್ ಸಿಂಗಿಂಗ್ ಎ ಸಾಂಗ್. ಸೊ ಈ ರೀತಿಯಾಗಿ ನಾವು ವಾಕ್ಯಗಳನ್ನು ಬರಿತಾ ಹೋಗಬೇಕು, ಅದ್ರ ಜೊತೆಗೆ ಜೋರಾಗಿ ಹೇಳ್ತಾ ಹೋಗಬೇಕು. ಸೊ ಮುಂದಿನ ಕ್ಲಾಸಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಮತ್ತು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸನ್ನು ಹೇಗೆ ಮಾಡಬೇಕು, ಹೇಗೆ ಹೇಳಬೇಕು ಅನ್ನೋದನ್ನು ಮುಂದಿನ ಕ್ಲಾಸಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಅಲ್ಲಿವರೆಗೂ ದಯವಿಟ್ಟು ಪ್ರಾಕ್ಟೀಸ್ ಮಾಡಿ. ಧನ್ಯವಾದ.